ಮಂಗಳೂರಿನ ಬಲ್ಮಠದ ಸಹೋದಯ ಹಾಲ್ನಲ್ಲಿ ಕರ್ನಾಟಕ ಅಧ್ಯಯನ ಕೇಂದ್ರ ಮತ್ತು ಬಂಟಮಲೆ ಅಕಾಡೆಮಿ ಗುತ್ತಿಗಾರು ಸುಳ್ಯ ಅಪರಾವತಿಯಿಂದ ಜನಪ್ರಗತಿಯ ಪಂಚು ಎಂಬ ಪುಸ್ತಕ ಬಿಡುಗಡೆ ಹಾಗೂ ಕುವೆಂಪು ಬಂಟಮಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ವಿಧಾನ ಪರಿಷತ್ನ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿ, ಇದು ಸಾಹಿತ್ಯದ ಸಭೆ, ಆದುದರಿಂದ ನನ್ನ ರಾಜಕೀಯ ಎಳೆಯುವುದು ಸರಿಯಲ್ಲ. ನಮ್ಮ ಶಾಲಾ ದಿನಗಳಲ್ಲಿ ನನ್ನ ಕಬಡ್ಡಿ, ಕುಸ್ತಿ ತಂಡಗಳು ಇದ್ದುದರಿಂದ ನಮ್ಮ ಕಾಲೇಜಿನ ಆರ್ಎಸ್ಎಸ್ ವಾತಾವರಣದಲ್ಲೂ ನನ್ನತನ ಬೆಳೆಸಿಕೊಳ್ಳಲು ಸಾಧ್ಯವಾಯಿತು. ಕಲ್ಲೆ ಶಿವೋತ್ತಮರಾವ್ ಅವರು ಕ್ರಾಂತಿಕಾರಿ ಪತ್ರಕರ್ತರು. ದೇವರಾಜ ಅರಸು ಅವರ ಸಾಮಾಜಿಕ ನೀತಿ ನಿರೂಪಣೆಯ ಪ್ರಮುಖರು ಕಲ್ಲೆ ಶಿವೋತ್ತಮರಾವ್ ಅವರು ಎಂದು ಹೇಳಿದ್ರು. ಆಮೇಲೆ ಕಪ್ಪಯ್ಯ ಆಗ್ತಿದ್ರು ಅವರು ಅಲ್ಲೇ RSS ಅವರು ನಿಮ್ಗೆ ಬಿಡ್ತಾರ ನಿಮ್ಮ NCCC ಅಗ್ರೋ ಆಫೀಸರ್ ಮಾಡಿಲ್ಲ. ಅದರಿಂದ MSF ನಾನು ಬರೀಲಿಕ್ಕೆ ಆಗೋದಿಲ್ಲ. ನಾನು MSF ಆಫೀಸ್ ಮಾಡಲ್ ಸೇರಿಸಿದ್ರೆ ನಾನು ಎಷ್ಟೊಂದು ಆರ್ಮಿನಲ್ಲಿ ಇರ್ತಾ ಇದ್ದೆ, ರಾಜಕೀಯಕ್ಕೆ ಬರೋದಾಗಲಿ. ಅವ್ರು ಮಾಡಿದ್ದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ದೇಶ ತುಂಬ ಏನಿದೆ ಅಂತ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಆದ್ದರಿಂದ ಪತ್ರಕರ್ತರು ಅಂತಕ್ಕಂಥದ್ದು ಒಂದು ಸಮಾಜದ ಕನ್ನಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಪದ ಉಪಯೋಗಿಸಿ ಒಂಥರ ಬಹಳ ಮೃದುವಾಗಿ ಹೇಳಿರ್ತಾರೆ ಬಿಳುಬಲಿ ಅವರು. ಒಂದು ಕ್ರಾಂತಿಕಾರಿ ಪತ್ರಕರ್ತರು ಅಂತ ಹೇಳಿದ್ರೆ ಅದು ನಮ್ಮ ಕಲ್ಲೆ ಶಿವೋತ್ತಮರಾವ್ರದ್ದೇ ತಪ್ಪಾಗಲ್ಲ. ದೇವರಾಜ ಅರಸರವರು ಬಸವಲಿಂಗಪ್ಪನವ್ರಿಗೆ ಒಂದು ಐಡಿಯಾಲಜಿ ಅಂತ ಏನು ಹೇಳ್ತಾರೆ, ಅಂದರೆ ಒಂದು ವಿಚಾರಧಾರೆ ಸಿದ್ಧಾಂತದ ಗುರುಗಳಾಗಿದ್ದದ್ದು ಅವರ ಹಿಂದೆ. ದೇವರಾಜ ಅರಸರವರ ಭೂಸುಧಾರಣೆ ಕಾನೂನು ಇರ್ಬೋದು, ಅಥವಾ ಹಿಂದುಳಿದ ವರ್ಗಗಳ ವರದಿಯನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಇರ್ಬೋದು. ಬಸವಲಿಂಗಪ್ಪನವರು 1973ನೇ ಇಸ್ವಿನಲ್ಲಿ ತಲೆ ಮೇಲೆ ಮಲ ಹೋಗ್ತಕ್ಕಂಥ ಅದನ್ನು ನಿಷೇಧ ಮಾಡಿದಾಗ ಸಂದರ್ಭದಲ್ಲಿ ಇವೆಲ್ಲಕ್ಕೂ ಸಹ ದಕ್ಷಿಣ ಕನ್ನಡದ ಪತ್ರಕರ್ತರೇ ಮಂಚೂಣಿಯಲ್ಲಿದ್ದರು. ನಾವು ಹೇಳ್ದಂಗೆ ಕಲ್ಲೆ ಶಿವೋತ್ತಮರಾಯರು ಬಹಳ ಹಿರಿಯರು, ಸೀನಿಯರ್ ಇದ್ರು. ಅವ್ರ ಜೊತೆ ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಇದ್ರು. VT ರಾಜಶೇಖರನ್ನು ತಾವು ಮರೆತು ಬಿಟ್ರಿ. ನಾನೇನಾದರೂ ನನಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಏನಾದರೂ ಪ್ರಜ್ಞೆ ಜಾಸ್ತಿ ಮೂಡಿದೆ ಅಂದರೆ ಅದು VT ರಾಜಶೇಖರ್. ಭಾಷಾ ತಜ್ಞರು ಮತ್ತು ಶಿಕ್ಷಣ ತಜ್ಞ ಡಾಕ್ಟರ್ ಸುಕುಮಾರ್ ಗೌಡ ಅವರು ಕುವೆಂಪು ಬಂಟಮಲೆ ಪ್ರಶಸ್ತಿ ಸ್ಥಾಪಿಸಿದ್ದು ಅದನ್ನು ಕಲ್ಲೆ ಶಿವೋತ್ತಮರಾವ್ ಅವರ ಅನುಪಸ್ಥಿತಿಯಲ್ಲಿ ಪ್ರದಾನ ಮಾಡಿದ್ರು. ಮಹತ್ತರವಾದಂತಹ ದಶಕ ಕೊಡುಗೆ ಅಂತರದಲ್ಲಿ ತರದ ನೋವೇ ಆಗ್ತದೆ, ರಾಜಕೀಯವಾಗಿ ನೋವೇ ಆಗ್ತದೆ. ಆದರೆ ಆ ಕಾಲಘಟ್ಟದಲ್ಲಿ ಕಲ್ಲೆ ಶಿವೋತ್ತಮರಾಯರು ಮತ್ತು ಅವರ ಮಕ್ಕಳು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದೇ ಒಂದು ವಿಶೇಷವಾದಂತಹ ವಿಚಾರ. ಆದ್ದರಿಂದ ನಾನು ದಯಮಾಡಿ ನನಗೆ ಹಾಸ್ಪಿಟಲ್ ಇದರಲ್ಲಿ ಪುರುಷೋತ್ತಮ ಬೆಳಿಮಲೆ ಅವರು ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ, ಕಲ್ಲೆಯವರು ಪ್ರಸ್ತುತಕ್ಕೂ ಸಲ್ಲುವ ಪತ್ರಕರ್ತರು ಎಂದರು. ಕಲ್ಲೆ ಶಿವೋತ್ತಮರಾವ್ ಮಕ್ಕಳಾದ ಅಜಿತ್ ಮತ್ತು ಸ್ವರೂಪ ಅವರು ಪ್ರಶಸ್ತಿ ಸ್ವೀಕಾರ ಮಾಡಿದ್ರು. ಬ್ರಾಹ್ಮಣಿಸಂ ಅನ್ನು ಪರಿಷ್ಕರಿಸುವುದರ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ. ಕಲ್ಲೆ ಅವರಿಗೆ ತಿರಸ್ಕರಿಸು, ಸರಿಯ ತಪ್ಪು ಬೇರೆ, ಸರಿ ತಪ್ಪು ಅದು ಬೇರೆ, ಅದು ಡಿಬೇಟಿನ ವಿಷಯ. ಆದರೆ ಕಲ್ಲೆಯವರ ಧೋರಣೆ ಬಹಳ ಕ್ಲಿಯರ್. ಜಾತಿಯನ್ನು ಪರಿಷ್ಕರಿಸುವುದಂಥದ್ದು, ಜಾತಿಯನ್ನು ತಿರಸ್ಕರಿಸಿ ಅಂತ ಅವ್ರದ್ದೊಂದು ಬಹಳ ಚೆನ್ನಾಗಿದೆ. ಒಂದು ಬಹುಶಃ ನಾನು ಯಾವಾಗಲೂ ನಮ್ಮ ಅಮೃತರು ಹೇಳ್ತಾರೆ, ಅಥವಾ ನಿಮ್ಮ ಪುಸ್ತಕದಲ್ಲಿ ಇದೆ, ಮಾಂತ್ರಿಕ ಕವಿ ಬೇಂದ್ರೆ, ಕನ್ನಡದ ಆಸ್ತಿ ಮಾಸ್ತಿ, ಕಡಲ ತೀರದ ಭಾರ್ಗವ ಕಾರಣ. ಮತ್ತೆ ನಾವು ಯಾರು ಅಂತ ಕೇಳ್ತವ್ರು. ಮತ್ತೆ ನಾವು ಯಾರು, ಎಷ್ಟು ಒಳ್ಳೆ ಪ್ರಶ್ನೆ. ನಾವು ಯಾರು ಹಾಗಾದ್ರೆ? ಇವರೆಲ್ಲ ಆಯ್ತು 3 ಜನ, ಅದು ಆಕಸ್ಮಿಕವಾಗಿ ಒಂದೇ ವರ್ಗಕ್ಕೆ ಸೇರಿದ ಜನ. ಇಟ್ ಮೇ ಬಿ ವೆರಿ ಆಕ್ಸಿಡೆಂಟಲ್. ಅಥವಾ ಕಲ್ಲೆಯವರು ಬಹಳ ಯೋಚನೆ ಮಾಡಿ ಹೇಳಿರ್ಬೋದು. ಬೇಂದ್ರೆ ಕನ್ನಡದ ಮಾಂತ್ರಿಕ ಕವಿ, ಮಾಸ್ತಿ ಕನ್ನಡದ ಆಸ್ತಿ, ಕಾರಂತರು ಕಡಲ ತೆರೆಯ ಭಾರ್ಗವ. ನಾವು ಯಾರು? ಕುವೆಂಪು ಯಾರು? ಒಂದು ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಈ ಜಾತಿಯ ಬಗ್ಗೆ ಅವರ ಅಸಹನೆ ಇದೆಯಲ್ಲ, ಆ ತಿರಸ್ಕಾರ ಧೋರಣೆ ಇದೆಯಲ್ಲ,
ಅದವರ ಭಾಷೆಯನ್ನು ತುಂಬ ಶಾರ್ಪ್ ಮಾಡಿತು. ಸುಕುಮಾರಗೌಡ ಅವರು ಮಾತನಾಡಿ, ಕಲ್ಲೆ ಶಿವೋತ್ತಮರಾವ್ ಅವರು ಲೋಕ ಬೆಳಗಿದ ಪಂಜೋ ಅವರಿಗೆ ಕುವೆಂಪು ಬಂಟಮಲೆ ಪ್ರಶಸ್ತಿಯು ಸಾರ್ಥಕ್ಯ ಕಂಡಿದೆ ಎಂದರು. ವೇದಿಕೆಯಲ್ಲಿ ಕಲ್ಲೆಯವರ ಸುಪುತ್ರಿ ಸ್ವರೂಪರಾಣಿ, ಮಗ ಅಜಿತ್ ಅಶುತೋಷ್, ಪಾರ್ವತೀಶ್ ಬಿಳಿಮಲೆ ಉಪಸ್ಥಿತರಿದ್ದರು. ಏಕೆ ಹಿಮಕರ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.